ಒಂದು ಫಿಂಗರ್ ರಿಂಗ್ ಬಗ್ಗೆ ಡೀಟೇಲ್ಸ್ನ ತುಂಬ ಕೇಳ್ತಾನೆ ಇರ್ತೀರಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಒಂದು ಡೈಮಂಡ್ ಫಿಂಗರ್ ರಿಂಗ್ನ ಪರ್ಚೇಸ್ ಮಾಡಿದಾಗ ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋನ ಪೋಸ್ಟ್ ಮಾಡಿದ್ದೆ, ಒಂದು ಶಾರ್ಟ್ ವಿಡಿಯೋನ. ಸೊ ಆ ಒಂದು ವಿಡಿಯೋ ಅಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ. ಹಾಗೆಯೇ ತುಂಬ ಕಾಮೆಂಟ್ಸ್ ಅವಾಗವಾಗ ಬರ್ತಾನೆ ಇರುತ್ತೆ. ಕಾಮೆಂಟ್ಸ್ ಏನಂತ ಅಂದರೆ ಲೈಕ್ ಆ ಒಂದು ಫಿಂಗರ್ ರಿಂಗ್ ಬಗ್ಗೆ ಡೀಟೇಲ್ಸ್ನ ತುಂಬ ಕೇಳ್ತಾನೆ ಇರ್ತೀರಾ. ಆಲ್ಮೋಸ್ಟ್ ನಾನು ಎಲ್ಲರಿಗೂ ಅಂದರೆ ಎಲ್ಲ ಕಾಮೆಂಟ್ಸಿಗೂ ರಿಪ್ಲೈ ಮಾಡಿದ್ದೀನಿ. ಬಟ್ ಸಮ್ ಟೈಮ್ ಮಾಡಿರೋಕ್ಕಾಗಲ್ಲ, ಬಿಕಾಸ್ ನಾನು ನೋಡಿರಲ್ಲ, ನಾನು ಯಾವುದ್ರಲ್ಲೂ ಬ್ಯುಸಿ ಆಗಿರ್ತೀನಿ. ಸೊ ಈ ಥರ ಆದಾಗ ಕೆಲವೊಂದು ಸತಿ ನನಗೆ ರಿಪ್ಲೈ ಮಾಡಿರೋಕ್ಕಾಗಿರಲ್ಲ. ಬಟ್ ಆಲ್ಮೋಸ್ಟ್ ನಾನು ನೋಡಿದ ತಕ್ಷಣ ಅಂತೂ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಹಾಗಾಗ್ಬಿಟ್ಟು ಇವತ್ತು ಈ ಒಂದು ರಿಂಗ್ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲೇ ಹೇಳಿಬಿಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ವಿಡಿಯೋನ ಶುರು ಮಾಡಿದೆ. ನಾನು ಪರ್ಚೇಸ್ ಮಾಡಿದ್ದು ಈ ಒಂದು ರಿಂಗ್ನ. ಸೊ ಇದ್ರದ್ದೇನೆ ಅನ್ಬಾಕ್ಸಿಂಗ್ ವಿಡಿಯೋನ ಕೂಡ ನಾನು ಪೋಸ್ಟ್ ಮಾಡಿರೋದು. ಅನ್ಬಾಕ್ಸಿಂಗ್ ವಿಡಿಯೋ ಯಾರಾದರೂ ಇನ್ನು ನೋಡಿಲ್ಲ ಅಂದರೆ ನೀವು ಚಾನಲ್ ಚೆಕ್ ಮಾಡಿ, ಅಥವಾ ಈ ಒಂದು ವಿಡಿಯೋದಲ್ಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ನೋಡ್ಬೋದು. ಅದರಲ್ಲಿ ನೀಟಾಗಿ ರಿಂಗ್ ಕಾಣುತ್ತೆ. ಗೊತ್ತಿಲ್ಲ ಇದರಲ್ಲಿ ಇವಾಗ ಫೋಕಸ್ ಆಗ್ತಿದೆಯೋ ಇಲ್ವೋ ಅಂತ. ಒಂದು ಸಿಂಗಲ್ ಡೈಮಂಡ್ ಸ್ಟೋನ್ ಇರುವಂಥ ಸಿಂಪಲ್ ರಿಂಗ್ ಇದು, ಓಕೆನಾ. ಸೊ ತುಂಬಾ ಸಿಂಪಲ್ಲಾಗಿ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ನನಗೆ ಜ್ಯುವೆಲ್ರೀಸ್ ಎಲ್ಲ ತುಂಬಾ ಇಷ್ಟ, ಅಂದರೆ ಗೋಲ್ಡ್ ಜ್ಯುವೆಲ್ರೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಬಟ್ ನನಗೆ ತುಂಬ ಹೆವಿ ಹಾಕೋದು ಇಷ್ಟ ಆಗಲ್ಲ. ಈ ರೀತಿ ಸಿಂಪಲ್ ಆಗಿರೋದು ಇಷ್ಟ ಆಗುತ್ತೆ. ಅಂದರೆ ವೇರ್ ಮಾಡಿದಾಗ ಅದೊಂಥರ ತುಂಬ ಕ್ಯೂಟಾಗಿರಬೇಕು, ಒಂದು ಎಲಿಗೆಂಟ್ ಲುಕ್ನ ಕೊಡಬೇಕು, ಲೈಕ್ ಈ ರೀತಿಯಾಗಿ ನನಗೆ ಇಷ್ಟ ಆಗುತ್ತೆ. ಸೊ ಇದು ನನ್ನ ಚಾಯ್ಸಿಗೆ ತಕ್ಕನಾಗಿನೇ ಇತ್ತು. ಹಾಗಾಗಿ ನಾನು ಈ ಒಂದು ಫಿಂಗರ್ ರಿಂಗ್ನ ಬೈ ಮಾಡಿದ್ದು. ಹಾಗೆ ಫಸ್ಟ್ ಕ್ವಶನ್ ನನಗೆ ಏನು ಬರುತ್ತೆ ಅಂದರೆ ಕಾಮೆಂಟಲ್ಲಿ ಫಸ್ಟು ನಂಗೆ ತುಂಬ ಕೇಳಿರೋದು ಏನಂತ ಹೇಳಿದ್ರೆ, ಈ ಒಂದು ರಿಂಗ್ನ ನೀವು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಮಿಸ್ ಕ್ಯಾರೋದಲ್ಲಿ, ಓಕೆನಾ. ಹಾಗೆ ನಾನು ಅದನ್ನು ಮೆನ್ಷನ್ ಕೂಡ ಮಾಡಿದ್ದೀನಿ. ಬಟ್ ಸಮ್ಟೈಮ್ ಕೆಲವರು ನೋಡಿರಲ್ಲ, ಹಾಗಾಗಿ ತುಂಬ ಕೇಳ್ತಾನೆ ಇರ್ತೀರ ಎಲ್ಲಿ ಪರ್ಚೇಸ್ ಮಾಡಿದ್ದು ಹೇಳಿ ಹೇಳಿ ಅಂತ. ಅದಕ್ಕೆ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ನಾನು ಪರ್ಚೇಸ್ ಮಾಡಿದ್ದು ಮಿಸ್ ಕ್ಯಾರೋದಲ್ಲಿ, ಓಕೆನಾ. ಹಾಗೆ ಇದು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಹಾಗೆ ಇನ್ನೇನು ಕೇಳ್ತಾ ಇರ್ತೀರ ಅಂದರೆ, ಹೇಗೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರಿ, ವೆಬ್ಸೈಟ್ ಏನಾದರೂ ಇದೆಯಾ, ಲೈಕ್ ಈ ಥರ ಎಲ್ಲ ಕೇಳ್ತಾ ಇರ್ತೀರ. ನೀವು ಗೂಗಲಲ್ಲಿ ಕೂಡ ಚೆಕ್ ಮಾಡ್ಬೋದು. ಗೂಗಲಲ್ಲಿ ನೀವು ಮಿಸ್ ಕ್ಯಾರೋ ಅಂತ ಟೈಪ್ ಮಾಡಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ, ಓಕೆನಾ. ಹಾಗೆಯೇ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಅಕೌಂಟ್ ಇದೆ ಮಿಸ್ ಕ್ಯಾರೋ ಅಂತ. ಸೊ ಅದರಲ್ಲೂ ಕೂಡ ನೀವು ಚೆಕ್ ಮಾಡಿ ಬೈ ಮಾಡ್ಬೋದು. ಆ್ಯಕ್ಚುಲಿ ನಾನು ಬೈ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿನೇ ಚೆಕ್ ಮಾಡಿ ಬೈ ಮಾಡಿದ್ದು. ಇನ್ಸ್ಟಾಗ್ರಾಮಲ್ಲಿ ನಾನು ಹೀಗೆ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಒಂದು ಇಯರಿಂಗ್ನ ಪರ್ಚೇಸ್ ಮಾಡಿದ್ದೆ, ಡೈಮಂಡು ಇಯರಿಂಗ್ ಮತ್ತು ಒಂದು ಪೆಂಡೆಂಟ್ನ ಪರ್ಚೇಸ್ ಮಾಡಿದ್ದೆ. ಅದನ್ನು ಪರ್ಚೇಸ್ ಮಾಡಿದ್ದು ನಾನು ಓರಾದಲ್ಲಿ. ಸೊ ಅದನ್ನು ಪರ್ಚೇಸ್ ಮಾಡಿದಾಗ ನಂಗೆ ಅಲ್ಲಿ ರಿಂಗ್ ಇಷ್ಟ ಆಗಿರೋದು ಸಿಕ್ಕಿರಲಿಲ್ಲ, ಫಿಂಗರ್ ರಿಂಗು. ಸೊ ಹೀಗೆ ನಾನು ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ಈ ಒಂದು ರಿಂಗ್ ನನಗೆ ಕಾಣಿಸ್ತು. ಆ್ಯಂಡ್ ನನ್ನ ಒಂದು ಇಯರಿಂಗಿಗೆ ಪೆಂಡೆಂಟ್ಗೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗ್ಬಿಟ್ಟು ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟು ಓಕೆ ಇಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಅನಿಸಿ ನಾನು ಮಿಸ್ ಕ್ಯಾರೋದಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ನಾನು ಈ ಒಂದು ರಿಂಗ್ನ ಪರ್ಚೇಸ್ ಮಾಡಿದ್ದು, ಓಕೆನಾ. ಹಾಗೆ ಇನ್ನೊಬ್ರು ಏನಂತ ಕೇಳಿದ್ರಂದರೆ, ಮಿಸ್ ಕ್ಯಾರೋದಲ್ಲಿ ಪ್ರತಿಯೊಂದು ರಿಂಗಿಗೂ ಒಂದೊಂದು ನೇಮ್ನ ಕೊಟ್ಟಿದ್ದಾರೆ. ಈ ಒಂದು ರಿಂಗಿನ ನೇಮ್ ಏನು ಅಂತ ಕೇಳಿದೆ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಆ್ಯಕ್ಚುಲಿ ಇವಾಗ ನಾನು ಅರಸೀಕೆರೆಯಲ್ಲಿದ್ದೀನಿ. ಅವರು ಒಂದು ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ, ಅದರಲ್ಲಿ ಮೋಸ್ಟ್ಲಿ ಇರ್ಬೋದೇನೋ, ನನಗೆ ಕನ್ಫರ್ಮ್ ಇಲ್ಲ. ಇನ್ ಕೇಸ್ ನಂಗೆ ಅದೇನಾದ್ರು ಸಿಕ್ಕಿದ್ರೆ, ಅಂದರೆ ನಾನು ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಒಂದು ಸರ್ಟಿಫಿಕೇಟ್ ಇದೆ ನನ್ನ ಹತ್ರ, ಅದರಲ್ಲಿ ಏನಾದ್ರು ಮೆನ್ಷನ್ ಮಾಡಿದೆ, ಅದನ್ನು ನಾನು ನಿಮಗೆ ಕಾಮೆಂಟ್ ಮಾಡಿ ತಿಳಿಸ್ತೀನಿ ಈ ಒಂದು ರಿಂಗಿಂದು ನೇಮ್ ಏನಿದೆ ಮಿಸ್ ಕ್ಯಾರೋದಲ್ಲಿ ಅಂತ. ಬಟ್ ಸದ್ಯಕ್ಕಂತೂ ನನಗೆ ಗೊತ್ತಿಲ್ಲ. ಪಾಪ ಅವರು ರೀಸೆಂಟಾಗಿ ಇವಾಗ ನನಗೆ ಕಾಮೆಂಟ್ ಮಾಡಿದ್ರು. ನಾನು ಚೆಕ್ ಮಾಡ್ತಾ ಇದ್ದೀನಿ ಮಿಸ್ ಕ್ಯಾರೋದಲ್ಲಿ, ರಿಂಗ್ದು ನೇಮ್ ಗೊತ್ತಾಗ್ತಾ ಇಲ್ಲ ನನಗೆ. ಈ ಒಂದು ರಿಂಗ್ ನೇಮ್ ಹೇಳಿದ್ರೆ ಈಸಿಯಾಗಿ ನಾನು ಚೆಕ್ ಮಾಡ್ಬೋದು ಅಂತ. ಬಟ್ ನಿಜವಾಗ್ಲೂ ನನಗೆ ಸದ್ಯಕ್ಕೆ ಅದ್ರದ್ದು ನೇಮು ಗೊತ್ತಿಲ್ಲ, ಓಕೆನಾ. ಹಾಗೆ ಈ ಒಂದು ರಿಂಗ್ ತೊಗೊಂಡು ಎಷ್ಟು ದಿನ ಆಯಿತು ಅಂತ ಕೇಳ್ತಿರ್ತೀರ. ಆಲ್ಮೋಸ್ಟ್ ಇದು ಒಂದು 2 ಇಯರ್ಸೇ ಆಯಿತು ನಾನು ಇದನ್ನು ಪರ್ಚೇಸ್ ಮಾಡಿಬಿಟ್ಟು, ಓಕೆನಾ. ಹಾಗೆ ಇನ್ನೊಂದೇನು ಕೇಳ್ತಿರ್ತೀರ ಅಂದರೆ, ಡೈಮಂಡ್ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಶೈನಿಂಗ್ ಹೇಗಿದೆ ಅಂತ ಕೇಳ್ತಿರ್ತೀರ. ಶೈನಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಸಿಂಗಲ್ ಸ್ಟೋನ್ ಇರೋದ್ರಿಂದ ಒಂದು ನಿಜವಾಗ್ಲೂ ಒಂದು ಕ್ಯೂಟ್ ಲುಕ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬಾ ಕ್ಯೂಟಾಗಿ ಕಾಣುತ್ತೆ. ನಿಜವಾಗ್ಲೂ ನೀವು ಈ ಒಂದು ವಿಡಿಯೋ ನೋಡಿ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಖಂಡಿತ ನಾನು ಕಾಮೆಂಟ್ ಮಾಡಿ ತಿಳಿಸಿ. ಅದನ್ನು ತೊಗೊಂಡ್ಮೇಲೆ ನಿಮ್ಗೆ ಇಷ್ಟ ಆಯಿತೋ ಇಲ್ವೋ ಅಂತ. ಖಂಡಿತವಾಗ್ಲೂ ನಿಮ್ಗೆ ಈ ಒಂದು ರಿಂಗ್ ಇಷ್ಟ ಆಗೇ ಆಗುತ್ತೆ, ಓಕೆನಾ. ಹಾಗೆ ಈ ಒಂದು ರಿಂಗು ಹೇಗೆ ಬಾಳಿಕೆ ಬರ್ತಿದೆ ಅಂತ ಕೇಳಿದ್ರೆ, ಅಂದರೆ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಟ್ರಸ್ಟ್ ಮೀ, ನಾನು ನಿಜವಾಗ್ಲೂ ರೆಗ್ಯುಲರಾಗಿ ಯೂಸ್ ಮಾಡಿಲ್ಲ. ಅಂದರೆ ನಾನು ಆಲ್ಮೋಸ್ಟ್ ಮನೇಲಿ ಬೇಕಾದ್ರೆ ಯಾವುದೋ ಅಷ್ಟು ಗೋಲ್ಡ್ ಎಲ್ಲ ಯೂಸ್ ಮಾಡೋದಿಲ್ಲ, ಎಲ್ಲ ತೆಗೆದುಬಿಟ್ಟಿರ್ತೀನಿ. ಅಂದರೆ ಇಯರಿಂಗ್ ಆಗಿರ್ಬೋದು, ಅಥವಾ ಫಿಂಗರ್ ರಿಂಗ್ ಆಗಿರ್ಬೋದು, ಚೈನ್ ಎಲ್ಲನೂ ನಾನು ತೆಗೆದಿಟ್ಟಿರ್ತೀನಿ. ಬಟ್ ಔಟ್ಸೈಡ್ ಹೊರಗಡೆ ಹೊರಟೆ, ಏನಾದರೂ ಫಂಕ್ಷನ್ ಇದೆ ಅಥವಾ ಏನಾದರೂ ನಾನು ಹೊರಗಡೆ ಹೊರಟೆ ಅಂದರೆ ಪ್ರತಿಯೊಂದನ್ನು ವೇರ್ ಮಾಡ್ತೀನಿ, ಫಿಂಗರ್ ರಿಂಗ್ ಎಲ್ಲ. ಆವಾಗಂತೂ ನಾನು ಕಂಪಲ್ಸರಿ ಈ ಒಂದು ರಿಂಗ್ನ ವೇರ್ ಮಾಡೇ ಮಾಡ್ತೀನಿ. ಬಿಕಾಸ್ ಇದು ಒನ್ ಆಫ್ ಮೈ ಫೇವ್ರೆಟ್ ರಿಂಗ್ ಅಂತಲೇ ಹೇಳ್ಬೋದು. ಹಾಗಾಗ್ಬಿಟ್ಟು
ಇದನ್ನ ಆಲ್ಮೋಸ್ಟ್ ನಾನು ವೇರ್ ಮಾಡೇ ಮಾಡ್ತೀನಿ. ಸೊ ರೆಗ್ಯುಲರ್ ಆಗಂತೂ ಯೂಸ್ ಮಾಡಿಲ್ಲ. ಸೊ ದಟ್ ನನಗೆ ರೆಗ್ಯುಲರ್ ಆಗಿ ಯೂಸ್ ಮಾಡಿಲ್ದೆಲ್ಲ ಇರೋದ್ರಿಂದ ಲೈಕ್ ಗೋಲ್ಡ್ ಎಲ್ಲ ಹೇಗೆ ಬಾಳಿಕೆ ಬರ್ತಿತ್ತು ಅಂದರೆ ಇವಾಗ ಶೈನಿಂಗ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿದೆ. ಅಂದರೆ ನಾನು ಹೊಸದ್ರಲ್ಲಿ ಹೇಗೆ ತೊಗೊಂಡಿದ್ದೆ, ಈಗ 2 ಇಯರ್ಸ್ ಆಯಿತು ಅನಿಸುತ್ತೆ ಆಲ್ಮೋಸ್ಟ್ ಅದನ್ನು ಪರ್ಚೇಸ್ ಮಾಡಿಬಿಟ್ಟು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡಿಲ್ವಲ್ಲ, ಹಾಗಾಗ್ಬಿಟ್ಟು ನಾನು ಪರ್ಚೇಸ್ ಮಾಡಿದಾಗ ಹೇಗೆ ಶೈನಿಂಗ್ ಇತ್ತು ಅದೆಲ್ಲ ಹಾಗೇನೇ ಇದೆ, ಏನೂ ವೇರಿ ಆಗಿಲ್ಲ. ಅಂದರೆ ಶೈನಿಂಗ್ ಎಲ್ಲ ಏನೂ ಕಡಿಮೆ ಆಗಿಲ್ಲ. ನಾನು ಪರ್ಚೇಸ್ ಮಾಡಿದಾಗ ಹೇಗಿತ್ತು ಹಾಗೇನೇ ಇದೆ. ಬಟ್ ರೆಗ್ಯುಲರಾಗಿ ಯೂಸ್ ಮಾಡಿದ್ದಿದ್ರೆ ಇದೇ ರೀತಿಯಾಗಿ ಇರ್ತಿತ್ತೋ ಇಲ್ವೋ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಲ್ಮೋಸ್ಟ್ ಈ ರೀತಿಯೇ ನನಗೆ ಕಾಮೆಂಟ್ಸ್ ಬರ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕಾಮೆಂಟ್ಸಿಗೂ ನಾನು ಈ ಒಂದು ವಿಡಿಯೋ ಮೂಲಕ ರಿಪ್ಲೈ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಮತ್ತು ಇನ್ನೊಂದು ಏನಂತ ಕೇಳಿದ್ದೀರಾ ಅಂದರೆ ಈ ಒಂದು ಡೈಮಂಡ್ನ ನಾವು ಟ್ರಸ್ಟ್ ಮಾಡ್ಬೋದಾ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಒಂದು ಕಾರ್ಡ್ನ ಕೂಡ ಅವರು ಕೊಟ್ಟಿದ್ದಾರೆ. ಆ ಒಂದು ಕಾರ್ಡಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಲೈಕ್ ಈ ಒಂದು ಸ್ಟೋನ್ದು ಅಂದರೆ ಈ ಒಂದು ಡೈಮಂಡ್ ಸ್ಟೋನಿಂದು ಕ್ವಾಲಿಟಿ ಎಲ್ಲ ಏನಿದೆ ಪ್ರತಿಯೊಂದೂ ಅವರು ನಮಗೆ ಕಾರ್ಡಲ್ಲಿ ಮೆನ್ಷನ್ ಮಾಡಿಬಿಟ್ಟೇ ಈ ರಿಂಗ್ನ ಕೊಟ್ಟಿರೋದು. ಓಕೆನಾ. ಸೊ ಫ್ರೆಂಡ್ಸ್, ಇದಿಷ್ಟು ನನ್ನ ಫಿಂಗರ್ ರಿಂಗ್ ಬಗ್ಗೆ ಡೀಟೇಲ್ಸು. ಸೊ ನೀವು ಕೇಳಿದಂತಹ ಎಲ್ಲ ಕ್ವೆಶನ್ಸಿಗೂ ನಾನು ಆಲ್ಮೋಸ್ಟು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನಾವು ರೀಸೆಂಟಾಗಿ ದುಬೈ ಟ್ರಿಪ್ ಕೂಡ ಹೋಗಿದ್ವಿ. ಇನ್ನೂ ಯಾರಾದರೂ ವೀಡಿಯೋಸ್ನ ನೋಡಿಲ್ಲ ಅಂದರೆ ನನ್ನ ಚಾನಲ್ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹಾಗೆ ಇನ್ನೂ ತುಂಬ ವೀಡಿಯೋಸ್ ಇದೆ ಅಪ್ಲೋಡ್ ಮಾಡೋದಕ್ಕೆ. ಖಂಡಿತವಾಗ್ಲೂ ಆದಷ್ಟು ಬೇಕಾ ಪ್ರತಿಯೊಂದನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ನಾನು ದುಬೈಗೆ ಹೋಗಿ ಅಲ್ಲಿಂದ ಬಂದ ಮೇಲೆ ಅರಸೀಕೆರೆಗೆ ಬಂದೇನೆ. ಸೊ ಇಲ್ಲಿ ಸ್ವಲ್ಪ ದಿನ ಆರಾಮಾಗಿ ಇದ್ಬಿಟ್ಟು ಆಮೇಲೆ ಬ್ಯಾಂಗ್ಳೂರು ಹೋಗೋಣ ಅಂತ. ಸೊ ಬ್ಯಾಂಗ್ಳೂರಿಗೆ ಹೋದ ತಕ್ಷಣ ನಾನು ಪ್ರತಿಯೊಂದು ವೀಡಿಯೋಸ್ನ ಆಲ್ಮೋಸ್ಟ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಅದೆಲ್ಲದೂ ಲೈಕ್ ನಂದು ಲ್ಯಾಪ್ಟಾಪಲ್ಲಿದೆ ವೀಡಿಯೋಸ್ ಎಲ್ಲ. ಸೊ ಮೊಬೈಲಲ್ಲಿ ಯಾವುದೂ ಇರಲಿಲ್ಲ, ಹಾಗಾಗ್ಬಿಟ್ಟು ನನಗೆ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ. ಅಂದರೆ ನಾನು ಲ್ಯಾಪ್ಟಾಪ್ನ ತೊಗೊಂಡು ಬಂದಿಲ್ಲ, ಮನೇಲೇ ಬಿಟ್ಬಿಟ್ಟಿದ್ದೀನಿ ಹಾಗಾಗ್ಬಿಟ್ಟು. ಓಕೆನಾ. ಸೊ ನಾನು ಟ್ರಿಪ್ಗೆ ಹೊರಟಾಗ ವೆಸ್ಟ್ ಸೈಡಲ್ಲಿ, ಝಾರಾದಲ್ಲಿ, H&M ಈ ಥರ ಎಲ್ಲ ಆಲ್ಮೋಸ್ಟ್ ಸುಮಾರು ಕಡೆ ನಾನು ಶಾಪಿಂಗ್ ಎಲ್ಲ ಮಾಡಿದೆ. ಇವನ್ ಆನ್ಲೈನಲ್ಲಿ ಕೂಡ ಶಾಪಿಂಗ್ ಮಾಡಿದೆ. ಒಂದ್ಸತಿ ನಾನು ವೆಸ್ಟ್ ಸೈಡ್ ಮತ್ತು H&Mಗೆ ಹೋದಾಗ ಏನೇನೆಲ್ಲ ಥಿಂಗ್ಸ್ ಇದೆ ಅಂದರೆ ಏನೇನೆಲ್ಲ ಇವಾಗ ಔಟ್ಫಿಟ್ ಎಲ್ಲ ವೆಸ್ಟ್ ಸೈಡಲ್ಲಿ ಇದೆ, H&M ಇದೆ ಅಂತೇಳ್ಬಿಟ್ಟು ನಿಮಗೆ ತೋರಿಸಿದೆ. ಮತ್ತು ನಾನು ಯಾವ್ಯಾವುದೆಲ್ಲ ಟ್ರೈ ಮಾಡಿದೆ ಅದನ್ನು ಕೂಡ ತೋರಿಸಿದೆ. ಸೊ ಅದೇ ರೀತಿ ನಾನು ವೆಸ್ಟ್ ಸೈಡ್ಗೆ ಮತ್ತು ಝೂಡಿಯೋಗೆ ಮತ್ತೆ ಇನ್ನೊಂದು ದಿನ ಹೋಗಿದ್ದೆ. ಆವಾಗಲೂ ಕೂಡ ಇದೇ ರೀತಿ ವೀಡಿಯೋಸ್ನ ಮಾಡ್ಕೊಂಡು ಬಂದಿದ್ದೆ. ಸೊ ಅಲ್ಲೆಲ್ಲ ಯಾವ ರೀತಿಯಾಗಿದೆ ಔಟ್ಫಿಟ್ ಎಲ್ಲ, ಇವಾಗ ಏನು ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೂ ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಈ ಒಂದು ವೀಡಿಯೋ ನೋಡಿದಾಗ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಔಟ್ಫಿಟ್ದು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದೆ. ನಾನು ಏನೇನೆಲ್ಲ ಡ್ರೆಸ್ಸಸ್ನ ಟ್ರೈ ಮಾಡಿದೆ ಅದನ್ನ, ಬಟ್ ಅದನ್ನ ಅಪ್ಲೋಡ್ ಮಾಡೋದನ್ನ ಮರ್ತ್ಬಿಟ್ಟಿದ್ದೆ. ಹಾಗಾಗ್ಬಿಟ್ಟು ಆ ಒಂದು ವೀಡಿಯೋನು ಕೂಡ ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ನೀವು ಯಾರಾದರೂ ವೆಕೇಷನ್ಗೆ ಹೊರಟಿದ್ದು ಅಥವಾ ಯಾವುದಾದ್ರೂ ಔಟ್ಫಿಟ್ನ ಪರ್ಚೇಸ್ ಮಾಡಬೇಕು ಝೂಡಿಯೋದಲ್ಲಿ ಅಥವಾ ವೆಸ್ಟ್ ಸೈಡಲ್ಲಿ ಅಂತ ಅಂದ್ಕೊತಿದ್ರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಓಕೆನಾ. ಸೊ ಇದನ್ನು ಒಂದು ವೆಸ್ಟ್ ಸೈಡ್ ಮತ್ತು ಝೂಡಿಯೋದು ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ. ಸೊ ಬನ್ನಿ ಇವಾಗ ವೆಸ್ಟ್ ಸೈಡ್ ಮತ್ತು ಝೂಡಿಯೋದಲ್ಲಿ ನಾನು ಯಾವೆಲ್ಲ ಔಟ್ಫಿಟ್ನ ಟ್ರೈ ಮಾಡಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಹಾಗೆಯೇ ನಿಮಗೆ ಇದರಲ್ಲಿ ಯಾವ್ದಾದ್ರು ಔಟ್ಫಿಟ್ ಇಷ್ಟ ಆದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನೋಡಿಬಿಟ್ಟು ನೀವು ಯಾರಾದರೂ ಇದರಲ್ಲಿ ಇರುವಂಥ ಯಾವ್ದಾದ್ರು ಔಟ್ಫಿಟ್ನ ಬೈ ಮಾಡಿದ್ರು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನನಗೂ ಖುಷಿ ಆಗುತ್ತೆ. ಲೈಕ್ ಯಾರಾದರೂ ವಿಡಿಯೋನ ನೋಡಿ ಯಾವುದಾದ್ರೂ ಔಟ್ಫಿಟ್ನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಲೈಕ್ ನನಗೂ ಖುಷಿ ಆಗುತ್ತೆ ವಿಡಿಯೋ ಮಾಡಿದ್ದಕ್ಕೂ. ಓಕೆನಾ.